ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಮ್ಮ ಅಮ್ಮನ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಕೂಡ ಬಂದ್ವಿ, ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಕುತ್ಕೊಂಡಿದ್ವಿ. ಅಷ್ಟರಲ್ಲಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ, ಹಾಗೆ ಬಿಡೋಣ ಅಂತ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬರ್ಡೇ ಬಂದು ನನ್ನ ಮಗಳ ಬರ್ತಡೇ. ಹಾಗಾಗಿ ನನ್ನ ಮಗಳ ಬರ್ತಡೇಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮಗಳ ಬರ್ತಡೇಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ನಾನು ನನ್ನ ಮಗಳು ಒಂದ್ಸಲ ಹೋಗಿ ಬರ್ತಡೇಗೆ ಸ್ವಲ್ಪ ಡ್ರೆಸ್ಸಸ್ ಏನೇನು ಬೇಕಿತ್ತು ಅದನ್ನೆಲ್ಲ ಶಾಪಿಂಗ್ ಮಾಡಿದ್ವಿ. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಹಾಗೆ ನಮ್ಮಪ್ಪ ನನ್ನ ಮನೆಗೆ ಸ್ವಲ್ಪ ಗಿಫ್ಟ್ ಕೊಡಿಸ್ತಾನ ಅಂತ ಹೇಳ್ತಾ ಇದ್ರು. ಆಗ ಹೋದ ವರ್ಷನೇ ಹೇಳಿದ್ರು ಇದನ್ನು ಕೊಡಿಸ್ತೀನಿ ಅಂತ, ನಾನು ಬೇಡ ಇದು ಅಂತ ಹೇಳಿದ್ದೆ. ಹಾಗಾಗಿ ಈ ವರ್ಷ ಒಂದು ಗಾಡಿ ಕೂಡ ಕೊಡಿಸಿದ್ದಾರೆ. ಗಾಡಿ ಅಂದರೆ ದೊಡ್ಡದಲ್ಲ ಚಿಕ್ಕದೇ. ಅವರು ಸ್ಕೂಟಿನೇ ತಗೋ ಅಂತ ಹೇಳಿದ್ರು, ಬೇಡ ಅಂತ ಸಿಂಪಲ್ ಆಗಿರೋದೇ ಒಂದು ಗಾಡಿ ತೊಗೊಂಡು ಬಂದಿದ್ದಾಯಿತು. ಇನ್ನು ಏನೇನು ತಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ. ನಾನು ನಮ್ಮ ಮನೆಯವರು ನಾವು ಅವೆಲ್ಲ ಹೋಗಿದ್ವಲ್ಲ, ಆವಾಗ ಬರ್ತಡೇಗೆ ಏನೇನು ಬೇಕೋ ಬಲೂನ್ಸ್ನೆಲ್ಲ MG ರೋಡಲ್ಲೇ ನಾವು ಶಾಪಿಂಗ್ ಮಾಡಿದ್ವಿ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕೊಡ್ಕೆರೆಯಲ್ಲಿ ಮಾಡೋಣ ಅಂತ. ಕಾರಣಾಂತರಗಳಿಂದ ನಾವು ಇಲ್ಲೇ ಮಾಡ್ತಾ ಇದ್ದೀವಿ. ನಮ್ಮಮ್ಮ ನಮ್ಮಪ್ಪ ಎಲ್ಲ ಲೀವ್ ಹಾಕಿ ಬರೋದಕ್ಕಾಗಲ್ಲ, ಇಲ್ಲೇ ಬಂದ್ಬಿಡು ಮಾಡೋಣ ಅಂತ ಹೇಳಿದ್ರು. ಮತ್ತು ನಮ್ಮ ದೊಡ್ಡಮ್ಮನ ಮೊಮ್ಮಗಳದು ಬರ್ತಡೇ ಇದೆ, ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಆವಾಗ ಅಲ್ಲಿಗೆ ಹೋಗೋಕ್ಕೂ ರಜೆ ಕೊಡೋಲ್ಲ, ಇಲ್ಲಿ ಬರೋದಕ್ಕೂ ರಜೆ ಕೊಡೋಲ್ಲ, ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಗೆ ಬಂದಿದ್ದಾಯಿತು. ಇನ್ನು ಇವಾಗ ಬಂದಿರೋದು ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬಲೂನ್ ತೊಗೊಂಡು ಬಂದಿದ್ವಿ MG ರೋಡಲ್ಲೇ. ಪರ್ಪಲ್ಲು ಮತ್ತು ಎಲ್ಲೋ ಕಾಂಬಿನೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪರ್ಪಲ್ ಕಲರ್ನ ತೊಗೊಂಡಿದ್ದೀನಿ. ಇನ್ನು ಪರ್ಪಲ್ ಕಲರ್ದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದರಲ್ಲಿ 25 ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಲಲ್ಲ ಅಂತ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಎಲ್ಲೋ ಕಾಂಬಿನೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫುಲ್ಲು ಎಲ್ಲೋನೆಲ್ಲ ಸ್ವಲ್ಪ ಗೋಲ್ಡಿಶ್ ಕಲರಲ್ಲಿ ತೊಗೊಂಡಿದ್ದೀನಿ ಅಂತ ಇರ್ಬೋದು, ಗೋಲ್ಡ್ ಕಲರ್. ಇದು ಕೂಡ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಬೇಕಾಗುತ್ತೆ, ಸಾಲ್ಟೇಜ್ ಬಂದರೆ ಸಿಗೋಲ್ಲ ಒಂದೇ ಕಲರ್ ಮ್ಯಾಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು 2 ಪ್ಯಾಕೆಟ್ 2 ಪ್ಯಾಕೆಟ್ ಯೆಲ್ಲೋ ಕಲರ್ನ ತೊಗೊಂಡಿದ್ದೀನಿ. ಇನ್ನು ಬಲೂನ್ಸ್ ಇಷ್ಟೇ ತೊಗೊಂಡಿರೋದು. ಇನ್ನು ಡಬಲ್ ಟೇಪ್ ಬೇಕಾಗುತ್ತೆ, ಹಾಗಾಗಿ ಇದನ್ನು ಕೂಡ ಒಂದು ತೊಗೊಂಡಿದ್ದೀನಿ. ನಾನು ಫಸ್ಟ್ ಇಯರ್ ಬರ್ತಡೇಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಅದು ಕೂಡ ಸ್ವಲ್ಪ ಇತ್ತು, ಆದರೆ ಅದನ್ನೇನು ಯೂಸ್ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ಎಲ್ಲ ಹೊಸ್ದಾಗೆ ತಗೋಣ ಅಂತ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಗ್ರ್ಯಾಂಡಾಗಿ ಮಾಡ್ತಿಲ್ಲ, ಸಿಂಪಲಾಗಿ ಮನೇಲೇ ಮಾಡ್ತಾ ಇರೋದು. ಸ್ವಲ್ಪ ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ಹೇಳ್ಕೊಂಡು ಮಾಡ್ತಾಯಿದ್ದೀವಿ ಅಷ್ಟೇ, ಗ್ರ್ಯಾಂಡೇ ಅಂತ ಏನೇ ಇಲ್ಲ. ನನ್ನ ಮಗಳು ಬರ್ತಡೇ ಅಲ್ವಾ, ನನ್ನ ಇಷ್ಟ ಬಂದಂತೆ ನಮ್ಮ ತಕ್ಕಂತೆ ನಾವು ಹೇಗೆ ಸೆಲೆಬ್ರೇಷನ್ ಮಾಡ್ಬೋದು ಹಾಗೆ ನಾನು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಇನ್ನು ಹಿಂದೆ ಬ್ಯಾನರ್ ಅಂತ ಏನೋ ಸ್ಕ್ರೀನ್ ಬಿಟ್ಬಿಟ್ಟು ಇದನ್ನು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹ್ಯಾಪಿ ಬರ್ಡೇ ಬರುತ್ತಲ್ಲ ಆ ನೇಮ್ ಬೋರ್ಡು, ಇದನ್ನೊಂದು ತೊಗೊಂಡಿದ್ದೀನಿ. ಇದು ಇತ್ತು, ಆದರೆ ಅದು ಬ್ಲ್ಯಾಕ್ ಕಲರ್ ಥೀಮಲ್ಲಿತ್ತು, ಇದಕ್ಕೆ ಸೆಟ್ ಆಗ್ತಾ ಇರಲಿಲ್ಲ, ಎಲ್ಲ ಒಂದೊಂದು ಕಲರ್ ಆಗಿತ್ತು. ಹಾಗಾಗಿ ಈ ಥರ ಕಲರ್ದೊಂದು ತೊಗೊಂಡಿದ್ದೀನಿ. ಎಲ್ಲ ಸೆಟ್ ಮಾಡಾದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ರೆಡಿ ಆಗುತ್ತೆ, ಯಾವ ರೀತಿ ಕಲರ್ ಕಾಂಬಿನೇಷನ್ ಯಾವ ರೀತಿ ಕಾಣುತ್ತೆ ಅನ್ನೋದು ನಿಮ್ಮ ಹತ್ರ ಇದನ್ನು ಕೂಡ ಶೇರ್ ಮಾಡ್ಕೊತೀನಿ. ನೋಡಿ, ಇದನ್ನು ತೊಗೊಂಡಿದ್ದೀನಿ. ಹಾಗೂ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಮೋಟಿವೇಶನ್ ಅಂತ ಸಿಗೋದು. ಒಂದು ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಅದರಿಂದ ನಾನು ಮೋಟಿವೇಶನ್ ತೊಗೊಂಡು ನಾನು ಮಾಡ್ತೀನಿ. ಯಾವುದೇ ರೀತಿಯ ರೆಸ್ಪಾನ್ಸು ಬರಲಿಲ್ಲ ಅಂದರೆ ನನಗೂ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಏನು ಅಷ್ಟೊಂದು ಇಂಟ್ರೆಸ್ಟು ನನಗೂ ಇರೋದಿಲ್ಲ. ಹಾಗಾಗಿ ಒಂದು ಕಮೆಂಟು ಆರ್ ಲೈಕೋ ಆರ್ ಸಬ್ಸ್ಕ್ರೈಬೋ ಏನಾದರೂ ಮಾಡಿ ನನಗೂ ಸ್ವಲ್ಪ ಖುಷಿ ಆಗುತ್ತೆ, ಒಂದು ಎನರ್ಜಿ ಬರುತ್ತೆ ನನಗೂ ಮಾಡಬೇಕು ಅನ್ನೋದು. ತೋರಿಸ್ತಾ ಇರೋದು ಬಂದು ನಾನು ನಮ್ಮ ಮನೆಯವ್ರ ಜೊತೆ ಹೋಗಿದ್ನಲ್ಲ ಆವಾಗ ಶಾಪಿಂಗ್ ಮಾಡಿರೋದು. ನೆಕ್ಸ್ಟ್ ತೋರಿಸೋದು ನಾನು ನಮ್ಮ ಅಪ್ಪಾಜಿ ಜೊತೆ ಹೋಗಿದ್ದನ್ನ ತೋರಿಸ್ತೀನಿ. ಈಗ ಇಷ್ಟು ನಾನು ತೋರಿಸ್ತಾ ಇರೋದು ನಮ್ಮ ಮನೆಯವ್ರ ಜೊತೆ ಹೋಗಿದ್ದೆ ಆವಾಗ ತೊಗೊಂಡಂಥದ್ದೆಲ್ಲ. ಹಾಗೆ ಒಂದೆರಡು ಟಾಪ್ ಕೂಡ ತೊಗೊಂಡೆ, ತುಂಬಾ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ಶಾರ್ಟ್ ಟಾಪ್ಸು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಇದು ಈ ಥರ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾರೆ.
ಇದು ಕೂಡ ಕಲರು ಮತ್ತು ಕ್ಲಾತ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡೆ. ಇದು ಜೀನ್ಸ್ ಮೇಲೆ ಹಾಕೋದಕ್ಕೆ ಅಂತ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಬಟ್ಟೆ. ಇದು ಬಂದು 200ಗೆ ಮಾಡ್ತಾಯಿದ್ರು ದೀಪಾವಳಿ ಆಫರಲ್ಲಿ, ಹಾಗಾಗಿ ಚೆನ್ನಾಗಿತ್ತು. ಕಲರ್ ಇದು ಜೀನ್ಸ್ ಮೇಲೆ ಹಾಕ್ದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಈ ಥರ ಒಂದು ತೊಗೊಂಡೆ. ಇದು ಶಾರ್ಟ್ ಇರುತ್ತೆ, ಒಂದು ತೊಡೆ ಸ್ವಲ್ಪ ಮಂಡಿ ಮೇಲಿಂದ ಸ್ವಲ್ಪ ಮೇಲೆ ಬರುತ್ತೆ, ಆ ರೀತಿ ಇದೆ. ಈ ಥರ 2 ಟಾಪ್ ತೊಗೊಂಡೆ. ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ, ಅದು ಊರಲ್ಲಿದೆ. ಇದು ಸದ್ಯಕ್ಕೆ ಇದನ್ನು ತಗೊಂಡಿದ್ದೆ, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಬಟ್ಟೆ ಅಂತೂ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ ಬಟ್ಟೆ, ಕಂಫರ್ಟಬಲ್ ಆಗಿದೆ. ಒಂದು ವೇರ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಇದು ಕೂಡ ಬಟ್ಟೆ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಇದು ತುಂಬಾ ಇಷ್ಟ ಆಯಿತು. ಇದು ಪ್ರಿಂಟೆಡ್ ಆಗಿರ್ಬೋದು, ಎಲ್ಲ ಒಂಥರ ಲುಕ್ ಚೆನ್ನಾಗಿ ಕೊಡ್ತಾ ಇತ್ತು, ಹಾಗಾಗಿ ಇದು ಒಂದು ತಗೊಂಡೆ. ಇನ್ನು ನನ್ನ ಮಗಳ ಬರ್ತ್ಡೇ ಡ್ರೆಸ್ಸು ನಮ್ಮ ಅಪ್ಪಾಜಿ ಕೊಡಿಸಿದ್ರು ಅವಳಿಗೆ, ಹಬ್ಬಕ್ಕೆ ಅಂತ ಕೊಡಿಸಿದ್ರು. ಬರ್ತಡೇಗೆ ಇದನ್ನೇ ಹಾಕ್ತೀನಿ ಅಂತ ಎತ್ತಿಟ್ಟಿದ್ದೆ. ನನ್ನ ಮಾದಾಮಿ ಹಬ್ಬದಲ್ಲಿ ಕೊಡಿಸಿದ್ರು, ಹಾಕಿರಲಿಲ್ಲ. ಇದನ್ನು ಮಾರ್ನಿಂಗು ಹಬ್ಬಕ್ಕೆ ಹಾಕೋಣ ಅಂತ ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇದು ಕೂಡ ಒಂದು ಬರ್ತ್ಡೇ ಡ್ರೆಸ್ಸು. ಇದು ಕೂಡ ಚೆನ್ನಾಗಿದೆ, ಕಲ್ಲರು ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಈ ಕಲ್ಲರು. ಇದೊಂದು ತೊಗೊಂಡು ಅವರೇ ಕೊಡಿಸಿದ್ದು ನಮ್ಮಪ್ಪ. ಇದು ಮಾರ್ನಿಂಗ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನೈಟ್ಗೆ ಹಾಕೋದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿರೋದು ಬೇಕು ಅಂತ ಇನ್ನೊಂದು ತೊಗೊಂಡಿದ್ದೀನಿ. ಇದನ್ನೇ ಹಾಕ್ಕೊಂಡ್ರು, ನಾನು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿರೋದು ಬೇಕು ಅಂತ ಹುಡುಕಿ ತೊಗೊಂಡೆ. ಇದನ್ನು ಮಾರ್ನಿಂಗ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ. ಹಾಕಿದ್ರೆ ಹಾಕೋದು, ಇಲ್ಲ ಅಂದಿಲ್ಲ. ಇದೇ ಅಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಡ್ರೆಸ್ಸು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಕಲ್ಲರು. ಇದು ಒಂದು ಡ್ರೆಸ್ಸು. ಇನ್ನು ನಾನು ತಂದಿರೋವಂಥ ಡ್ರೆಸ್ಸು ನೋಡ್ತಾ ಇರ್ಬೋದು. ವೈಟ್ ಆ್ಯಂಡ್ ಗ್ರೀನ್, ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಪ್ರಿಂಟೆಡ್ ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಒಂದು ಲೇಸ್ ಕೊಟ್ಟಿದ್ದಾರೆ, ಸ್ಟೋನ್ಸ್ ಇದೆ. ಇದು ಒಂದು ಸೈಡ್ ತೋಳಿರೋದು. ನಾನು ಫಸ್ಟ್ ಈ ಥರ ಎಲ್ಲ ತಗೊಳ್ತಾ ಇರಲಿಲ್ಲ, ಒಂದು ಸೈಡ್ ತೋಳಿರೋದು. ಅದೆಲ್ಲ ಚಿಕ್ಕ ಮಕ್ಳಿಗೆ ಹಾಕಿದಾಗ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ, ಅದು ಜಾರ್ತಾ ಇರುತ್ತೆ. ಸ್ವಲ್ಪ ನೆಡ್ದಾಡೋಂಗೆ ಸ್ವಲ್ಪ ಉದ್ದ ಇದ್ರೆ ಅದು ಸೊರೋಗ್ಬಿಡುತ್ತೆ, ಹಾಗಾಗಿ ಆ ಥರ ತಾಣ್ತಾ ಇರಲಿ. ಇದು ಫಸ್ಟ್ ಅವಳಿಗೆ ಈ ಥರ ತಗೊಂಡಿರೋದು. ಇರಲಿ, ಬರ್ತಡೇ ಪಾರ್ಟಿ ಚೆನ್ನಾಗಿ ಕಾಣುತ್ತಲ್ಲ, ಇರಲಿ ದೊಡ್ಡೋಳಾಗಿದ್ದಾಳೆ ಅಂತ ಇದನ್ನ ತಗೊಂಡೆ. ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಹತ್ರ ಆಂಟಿಗೂ ತೋರಿಸ್ದೆ, ಅವರು ಕೂಡ ತುಂಬಾ ಚೆನ್ನಾಗಿದೆ ಚೇತು ಅಂತ ಕೂಡ ಹೇಳಿದ್ರು. ವೇರ್ ಮಾಡಿದಾಗ ನೈಟಲ್ಲಿ ತುಂಬಾ ಲುಕ್ ಕೊಡುತ್ತೆ. ಇದು ಗ್ರ್ಯಾಂಡ್ ಆಗಿದೆ, ಸಖತ್ತಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಇದು ಕೂಡ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಗಿ ತಂದಿದ್ದು. ನಾನು ಬಟ್ಟೆಗಳೆಲ್ಲ ತುಂಬಾ ಸೆಲೆಕ್ಷನ್ ಮಾಡಿ ತಿರುಗಿ ತಗೊಳ್ತೀನಿ, ಒಂದಂಗಡಿಲಂತೂ ತಗೊಳೋದಿಲ್ಲ. ನೋಡಾದ್ಮೇಲೆ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ನೋಡಿ ತಗೊಂಡಿದ್ದು. ಮುಂಚೆ ತಗೊಂಡೆ, ಯಾಕಂದರೆ ದೀಪಾವಳಿ ಆಫರ್ ಇರುತ್ತೆ, ಮತ್ತು ದೀಪಾವಳಿಗೆ ಒಳ್ಳೆ ಕಲೆಕ್ಷನ್ಸು ಬಂದಿರುತ್ತೆ. ಹಾಗಾಗಿ ದೀಪಾವಳಿ ಟೈಮಲ್ಲಿ ಹೋಗೋಣ ಅಂತ ಹೇಳಿ 15 ಸಲ 20 ದಿವಸ ಮುಂಚೆನೇ ತಗೊಂಡು ಬಂದೆ. ಇದು ನನ್ನ ಮಗಳ ಬರ್ತ್ಡೇ ಡ್ರೆಸ್. ಯಾವ ರೀತಿ ಇದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಇದು ಅಂಗಡಿ ನೇಮ್ ಬಂದು ನಾನು ಮುಂಚೆ ತೊಗೊಂಡಿದ್ನಲ್ಲ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ, ಸರ್ಕಲ್ ಸೆಲೆಕ್ಷನ್ ಅಂತ. ಇದನ್ನ ಸರ್ಕಲ್ ಸೆಲೆಕ್ಷನಲ್ಲೇ ತೊಗೊಂಡಿದ್ದು, ತುಮಕೂರು MG ರೋಡಲ್ಲಿ. ಹೇಗಿದೆ ಕಮೆಂಟ್ ಮಾಡಿ. ಇದು ಇಷ್ಟು ನಮ್ಮ ಮನೆಯವ್ರ ಜೊತೆ ಹೋದಾಗ ತೊಗೊಂಡು ಬಂದಂಥದ್ದು. ಇನ್ನು ನನ್ನ ಮನೆಯವ್ರನ್ನ ಹೋದಾಗ ಇನ್ನಷ್ಟೇ ತೊಗೊಂಡು ಬಂತು. ಮತ್ತು ಒಂದು ಏನದು ನೀರೋ ಉಪ್ಪಿನ ಪಾಟ್ ಬೇಕಿತ್ತು ನನಗೆ. ಅದು ಏನಂತ ಅದನ್ನು ಪಿಂಗಾಣಿ, ಅದನ್ನು ಉಪ್ಪಿಂದು ಪಿಂಗಾಣಿ ಒಂದು ತೊಗೊಂಡು ಬಂದ್ವಿ ಅವತ್ತು ಅಷ್ಟೇ. ಮತ್ತು ಒಂದೆರಡು ಜೊತೆ ಸ್ಲಿಪ್ಪರ್ ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಲಿಲ್ಲ. ಇನ್ನು ಬ್ಯಾಗ್ಸ್ ನೋಡಿದೆ, ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸ್ತು, ಹಾಗಾಗಿ ಏನು ತೊಗೊಳ್ಲಿಲ್ಲ. ನೆಸೆಸಿಟಿ ಏನಿಲ್ಲ, ಹೋಗಿದ್ನೆಲ್ಲ ಕೇಳಿಕೊಂಡೆ ಅಷ್ಟೇ. ಚೆನ್ನಾಗಿತ್ತು ಬ್ಯಾಗು, ಆದರೆ ತುಂಬಾ ರೇಟ್ ಆಗೋಯಿತು ಅಂತ ಹಾಗಾಗಿ ಅದನ್ನು ತೊಗೊಳ್ಲಿಲ್ಲ. ಇನ್ನು ಇವತ್ತು ಏನೇನು ತೊಗೊಂಡು ಬಂದೆ ಅಂತ ಶೇರ್ ಮಾಡ್ಕೊತೀನಿ. ಇದೊಂದು ನನ್ನ ಮಗಳು ಕೊಡಿಸ್ಕೊಂಡ್ಲು, ಅವ್ರ ತಾತ ಕೊಡಿಸಿದ್ದು. ತುಂಬ ದಿನದಿಂದ ಕೇಳ್ತಾಯಿದ್ದು ಹೋಗಿತ್ತವೆಲ್ಲ.
ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದೆ, ಬೇಡ ಏಕದು ಅಂತ. ಅವಳು ವೇರ್ ಮಾಡಲ್ಲ, ಆದರೂ ಇಷ್ಟಪಟ್ಟು ತೊಗೊಂಡ್ಳು. ಅದಕ್ಕೆ ಅವ್ರ ತಾತ ಇದ್ರಲ್ಲ ಅವ್ರು ಕೊಡಿಸಿದ್ರು, ನಾನು ಕೊಡಿಸ್ತಾ ಇರಲಿಲ್ಲ. ಅವ್ರು ಕೊಡಿಸಿದ್ರು, ತೊಗೊಂಡು ಈ ರೀತಿ ಹಾಕ್ಕೊಳ್ಳೋದು. ಈ ಕಲರಲ್ಲಿ ತೊಗೊಂಡೆ, ಸ್ವಲ್ಪ ಗಲೀಜೆಲ್ಲ ಆದರೆ ಕಾಣಲ್ವಲ್ಲ, ಹಾಗಾಗಿ ಈ ರೀತಿ ತೊಗೊಂಡೆ. ಇದೊಂದು ತೊಗೊಂಡೆ. ಮತ್ತು ಬಂದು ಇನ್ನು ನನ್ನ ಅಣ್ಣನ ಮಗಳಿಗೆ ಸ್ವಲ್ಪ ಈ ಥರದ್ದು ಹೇರ್ ಬ್ಯಾಂಡ್ ಬೇಕಿತ್ತು. ಡಾರ್ಕ್ ಪಿಂಕ್ ಬೇಕು ಅಂತ ಹೇಳಿದ್ದು, ಅದೆಲ್ಲೂ ಸಿಗಲಿಲ್ವಂತ ಅವ್ರ ಮನೆಗೆ ಹತ್ರ. ಹಾಗಾಗಿ ಸಿಗಲಿಲ್ಲ ಅಂತ ಹೇಳಿ, ಸಿಕ್ಕಿದ್ರೆ ತೊಗೊಂಡ್ಬಾ ಅಂತ ಹೇಳಿದ್ದು. ನಾನು ಹೇಗಿದ್ರು ಹೋಗಿದ್ದಲ್ಲ ಎಂಟಿ ರೋಡ್ಗೆ, ತೊಗೊಳ್ಳೋಣ ಅಂತ ತೊಗೊಂಡೆ. ಇದು ಒಂದು ಹೇರ್ ಬ್ಯಾಂಡು, ಇದೊಂಥರ ಪರ್ಪಲ್ ಕಲರಲ್ಲಿದೆ. ಸಿಕ್ಕಿದೆ ಹೇರ್ ಬ್ಯಾಂಡಲ್ಲಿ ಇದೆ. 2-3 ಅಂಗಡಿ ನೋಡಿದೆ, ಅಷ್ಟೊಂದು ಯಾವುದು ಚೆನ್ನಾಗಿ ಕಾಣಲಿಲ್ಲ ನನಗೆ. ಸ್ವಲ್ಪ ಏನು ಅಷ್ಟೊಂದು ಗ್ರ್ಯಾಂಡ್ ಲುಕ್ ಕೊಡ್ತಾ ಇಲ್ಲ, ಸುಮ್ಮನೆ ಫ್ಯಾಷನ್ಗೆ ಅಂತ ಇಟ್ಕೊಂಡಿದ್ರೇನೋ ಅಷ್ಟೇ. ಅವರು ಗ್ರ್ಯಾಂಡ್ ಲುಕ್ ಅಂತ ಕೊಟ್ಟಿದ್ದು ಸುಮಾರಾಗಿರೋದು ಅಂದರೆ ಇದೊಂದೇ ಸಿಕ್ಕಿದ್ದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗಾಗಿ ಈ ಥರ ಕಲರ್ದು ಇರಲಿ, ಸಿಗಲಿಲ್ವಲ್ಲ, ಈಗ ಎಮರ್ಜೆನ್ಸಿಗೆ ಹಾಕೋಕ್ಕಾಗುತ್ತೆ ಅಂತ ಇದನ್ನು ತೊಗೊಂಡೆ. ಇನ್ನು ನನ್ನ ಮಗಳಿಗೊಂದು ಹೇರ್ ಬ್ಯಾಂಡ್ ತೊಗೊಂಡೆ ನೋಡಿ, ಈ ಥರ ತೊಗೊಂಡೆ. ಈ ಥರದ್ದು ನಾನು ಫುಲ್ಲು ಇದೇ ಕಲರಲ್ಲಿ ಫುಲ್ಲು ಲೇಯರ್ದು ಕೇಳಿದೆ, ಅವರು ಸಿಗಲಿಲ್ಲ, ಇಲ್ಲ ಅಂತ ಹೇಳಿದ್ರು. ಮತ್ತು ದೊಡ್ಡದಿತ್ತು, ಇಷ್ಟಗಲ ಇತ್ತು ಅದು ಕಿರೀಟ. ಅದು ನನ್ನ ಮಗಳಿಗೆ ತುಂಬ ವೆಯ್ಟ್ ಅನಿಸ್ಬಿಡುತ್ತೆ, ಹಾಗಾಗಿ ಅದನ್ನು ಕೂಡ ತೊಗೊಳ್ಳಿಲ್ಲ. ಮತ್ತು ಇದರಲ್ಲಿ ಚಿಕ್ಕದಿತ್ತು, ಅದು ಹೆಂಗೆ ಅಂದರೆ ಹೇರ್ ಪಿನ್ ಥರ ನಾವು ಹೇರ್ ಎಕ್ಸ್ಟೆನ್ಷನ್ ಹೇರ್ಸ್ ಎಲ್ಲ ಸೆಟ್ ಮಾಡ್ತೀವಲ್ಲ, ಆ ಥರ ಈ ಥರ ಹಿಂಗೆ ಹಾಕೋದು, ಕೂಮ್ ಥರ ಹಾಕೋದು ಅದಿತ್ತು. ಅದು ನನ್ನ ಮಗಳು ಮುಂಚೆಗೆ ಮಡಿಕೊಂಡಲ್ಲ. ಮತ್ತು ಹೇರ್ಸ್ ಇದೆಯಲ್ಲ, ಅದಕ್ಕೊಂದು ಹೇರ್ ಪಿನ್ ಇಲ್ಲಿ ಹಾಕಬೇಕು, ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಡುಕ್ತೆ. 1-2 ಅಂಗಡಿ ಈ ಥರ ಸಿಕ್ತು, ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಲ್ಲಿ ಹಾಕಿದಾಗ. ನನ್ನ ಮಗಳು ಇವೆಲ್ಲ ಹಾಕ್ಸ್ಕೊಳಲ್ಲ, ನಾನು ಇಷ್ಟಕ್ಕೆ ಹಾಕಬೇಕು ಅಂತ ತೊಗೊಳ್ತೀನಿ ಅಷ್ಟೇ, ನನ್ನ ಮಗಳು ಹಾಕ್ಕೊಳ್ಳಲ್ಲ. ಇದನ್ನು 2 ರೀತಿಯೂ ಹಾಕ್ಕೊಬೋದು, ಈಗೂ ಹಾಕ್ಕೊಬೋದು ಮತ್ತು ಈ ರೀತಿಯೂ ಹಾಕ್ಕೊಬೋದು. ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮಕ್ಕಳಿಗೆ ಈ ಥರ ತೊಗೊಂಡ್ರೆ ತುಂಬಾ ಬೆಸ್ಟು, ಯಾಕಂದರೆ ಬೀಳ್ಸ್ಕೊಳೋದಿಲ್ಲ. ಮತ್ತು ಸ್ಟೀಲಿಂದ ಬರುತ್ತೆ, ಅದನ್ನು ತೊಗೊಂಡ್ರು ಅವ್ರು ಮಡಿಕೊಳೋದಿಲ್ಲ. ಹಾಗಾಗಿ ಈ ಥರ ತೊಗೊಳೋದು ಬೆಸ್ಟು. ಈ ಥರ ಒಂದು ತೊಗೊಂಡೆ, ಇದು ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಚೆನ್ನಾಗಿದೆಯಾ? ಬಳಿ ಹೇಳಿ, ಬಳಿ ಹೇಳಲ್ಲ. ಇಷ್ಟ ಆಯ್ತಾ? ಇಷ್ಟ ನಿನಗಾಯ್ತಾ? ಚೆನ್ನಾಗಿದ್ಯಾ? ಬೋಲೋನ್ ಇದೆಯಾ? ಹ್ಯಾಪಿ ಬರ್ಡೇ ಮಾಡೋಣ. ಬರ್ತೀರಾ ನೀವು ಬನ್ನಿ, ಹ್ಯಾಪಿ ಬರ್ಡೇ ಮಾಡೋಣ. ಬನ್ನಿ, ಊಟ ಮಾಡಿ. ಹ್ಯಾಪಿ ಬರ್ಡೇ ಮಾಡೋಣ. ಆಂಟಿನೂ ಕರೆಯೋಣ. ನೀವು ಎಲ್ಲ ಬನ್ನಿ. ಏನು ಇದು ಹಾಕೋಣ? ಹಾಕೋ, ತೋರ್ಸಲ್ಲಿ ಹೆಂಗ್ ಕಾಣುತ್ತೆ ಅಂತ ಹಾಕೊಂಡು. ಮುಂಚೆ ಇಲ್ಲಿ ಮುಂಚೆ ಹಾಕೋ, ಇಲ್ಲಿ ವೇಟ್ ಬೇಬಿ, ತೋರ್ಸ್ಕೊಳ್ಳಿ. ಮೈ ಡಾಲಿ ಪ್ರಿನ್ಸಸ್. ಉಟ್ಬಿಡ ನೋಡಿ, ಉಟ್ಬಿಡ ನೋಡಿ, ಹಿಂಗ ಆಡುತ್ತೆ ನನ್ನ ಮಗ. ಏನು ಮಡಿಕೊಳೋದಿಲ್ಲ, ತುಂಬಾನೇ ತೀಟೆ ಯಕ್ಷಿತ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನನ್ನ ಮಗಳಿಗೆಲ್ಲ. ಸೂಪರ್ ಮಗಳೇ, ಸೂಪರಾ? ಯಾರು ಕೊಡ್ಸಿದ್ದು? ಯಾರು ಕೊಡ್ಸಿದ್ದು? ಮಮ್ಮಿ. ಮಮ್ಮಿ ಥ್ಯಾಂಕ್ ಯು ಹೇಳ್ದ ನೀನು? ಹೇಳು, ಪಪ್ಪಿ ಕೊಡು. ಒಂದೊಂದ್ಸಲ ಪ್ರೀತಿ ಉಕ್ಕಿ ಬರುತ್ತೆ, ಒಂದೊಂದ್ಸಲ ಯಾವ ಪ್ರೀತಿನೂ ಇರೋದಿಲ್ಲ, ತೊಲೆ ತಿಂದು ಬಿಡ್ತದೆ. ಹೌದು, ಈ ಥರ ಒಂದು ತೊಗೊಂಡೆ, ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಈ ರೀತಿ ಇದೆ. ಸ್ಟೋನ್ಸು ಮತ್ತು ಬೀಡ್ಸು ಕೂಡ ಇದೆ.
ಈ ರೀತಿ ಇದೆ. ಇದೊಂದು ನನ್ನ ಮಗಳಿಗೆ ತೊಗೊಂಡೆ. ಅವಳು ತಗೋ ಅಂತ ಹೇಳಿದ್ಲು ನನಗೊಂದು, ಆದರೆ ನಾನೇ ಬೇಡ ಬಿಡು ಇದನ್ನೇ ತೊಗೊಂಡು ಬರ್ತೀನಿ ಅಲ್ಲಿಗೆ. ಅವಳಿಗೆ 1 ವರ್ಷ ಅಷ್ಟೇ, ಮತ್ತು ಅವಳಿಗೆ ಮುಡಿ ಕೊಟ್ಬಿಡ್ತಾರೆ. ಅದು ಬರೋ ಅಷ್ಟೊತ್ತಿಗೆ ಆಗೋಗುತ್ತೆ. ನೆಕ್ಸ್ಟ್ ಇಯರ್ ಬರ್ತಡೇ ಅಷ್ಟೊತ್ತಿಗೆ ಕೂದಲು ಬಂದಿರುತ್ತೆ, ಅವಾಗ ತೊಗೊಂಡ್ರೆ ಆಗುತ್ತೆ. ಸುಮ್ಮನೆ ಯಾಕೆ ತೊಗೊಳ್ತೀನಿ, ನಾನೇ ಇದನ್ನು ತೊಗೊಂಡು ಬರ್ತೀನಿ ನನ್ನ ಮಗಳಿಗೆ ಹಾಕಾದ್ಮೇಲೆ. ಸುಮ್ಮನೆ ಯಾಕೆ 2 ಸಲ ತೊಗೊಂಡು ಒಂದೇ ಥರದ್ದು ಅಂತ ಅವಳಿಗೇನು ತರಲಿಲ್ಲ. ನಾನು ಇದನ್ನು ತೊಗೊಂಡೆ, ಚೆನ್ನಾಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು, ಪ್ರೈಸ್ ಏನು ಹೇಳೋಕ್ಕೋಗಲ್ಲ. ಪ್ರೈಸು ಹಾಗಾಗಿ ಹೇಳಿಲ್ಲ. ಇನ್ನು ಬಂದು ಈ ಥರ ಒಂದು ಸರ ತೊಗೊಂಡೆ. ಸ್ಟೋರಲ್ಲಿ ನಾನು ಹೇರ್ ಬ್ಯಾಂಡ್ ಎಲ್ಲ ನೋಡೋಕೆ ಹೋಗಿದ್ನಲ್ಲ, ಆಗ ಇದು ತುಂಬಾ ಇಷ್ಟ ಆಯಿತು. ಇದು ಟ್ರೆಂಡಿಂಗಲ್ಲಿ ಇದೆಯಲ್ಲ, ಆಗ ತೊಗೊಂಡೆ. 100 ರೂಪೀಸ್ಗೆ ಇತ್ತು. ಇದು ಇಯರಿಂಗ್ಸ್ ಕೂಡ ಇತ್ತು, ಅದು ಕಮಲದ್ದು ಬರುತ್ತಲ್ಲ ಆ ಥರ ಇತ್ತು. ಕಮಲ ಇಯರಿಂಗ್ಸ್ ಇತ್ತು, ಮತ್ತು ಇಲ್ಲಿ ಒಂದು ಕಮಲ ಬಂದಿತ್ತು ಅಷ್ಟೇ. ಇಲ್ಲಿ ಫುಲ್ಲು ಪ್ಲೈನ್ ಇತ್ತು, ಅದು ಅಷ್ಟೊಂದು ಲುಕ್ ಕಾಣೋದಿಲ್ಲ, ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ತೊಗೊಂಡೆ. ಇದು ಕೂಡ ಪ್ರೈಸಿ ಅನ್ನಿಸ್ತು ನನಗೆ. ಇಷ್ಟು ಚಿಕ್ಕ ಪುಟ್ಟದಾಗಿದೆ, ಸ್ವಲ್ಪ ಪ್ರೈಸಿ ಅನ್ನಿಸ್ತು. ನೋಡ್ಬೋದು, ನಾವು ಈ ರೀತಿ ಲಾಂಗಾಗೂ ಕೂಡ ಹಾಕ್ಕೊಳ್ಬೋದು. ನೋಡ್ತಾ ಇರೋದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಚಿಕ್ಕದಾಗಿದ್ರು. ಇಲ್ಲ ಅಂದರೆ ಈ ರೀತಿ ಫುಲ್ಲು ಹ್ಯಾಂಗ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ನಾನು ಆನ್ಲೈನಲ್ಲಿ ನೋಡಿದ್ದೆ, ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಅಲ್ಲಿ ಯಾವ ರೀತಿ ಬರುತ್ತೋ ಕಲರು ಅಂತ ಗೊತ್ತಿರಲಿಲ್ಲ, ಹಾಗಾಗಿ ನೋಡೋದ್ನಲ್ಲ. ಸ್ಟೋನ್ಸು ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇರಲಿ ಒಂದು ಅಂತ ತೊಗೊಂಡೆ. ಇದು ಬಂದು 300 ರೂಪೀಸು. ತುಂಬ ಚೆನ್ನಾಗಿದೆ, ಕ್ವಾಲಿಟಿಯಾಗೇ ಇದೆ, ಹಾಗಾಗಿ ಇರಲಿ ಬಿಡು ಅಂತ ಒಂದು ತೊಗೊಂಡೆ. 300 ರೂಪೀಸ್ ನೋಡ್ತಾ ಇರ್ಬೋದು. ಈ ಥರ ಮಧ್ಯದಲ್ಲಿ ಎರಡು ಬೀಡ್ಸ್ ಬಂದಿದೆ, ಈ ರೀತಿ ಇದೆ. ಇದು ಪುಟ್ಟದಾಗಿದೆ, ಅದ್ರ ಲುಕ್ ಕೊಡುತ್ತಲ್ಲ, ಡಾಲರ್ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರೋದು ಎಷ್ಟು ಗ್ರ್ಯಾಂಡ್ ಕಾಣುತ್ತದು. ಸ್ಟೋನ್ಸ್ ಇರೋದು ನೋಡೋದು, ಆ್ಯಂಟಿಕ್ ಪೀಸ್ ಥರ ಕಾಣ್ತಾ ಇದ್ದದು. ಇದೊಂದು ಇಷ್ಟ ಆಯಿತು, ಹಾಗಾಗಿ ಇದೊಂದು ತೊಗೊಂಡೆ. ನಾನು ಯಾವ ಜ್ಯುವೆಲ್ಸ್ ತೊಗೊಳೋದು ಬೇಡ ಅಂದ್ಕೊತೀನಿ, ಇರಲಿ ಅಂತ ಒಂದು ತೊಗೊಂಡು ಇಷ್ಟ ಆಯ್ತಲ್ಲ ಈ ಥರದ್ದೆಲ್ಲ ಅಂತ. ತುಂಬ ಇದ್ದಾವೆ ಜ್ಯುವೆಲ್ಸ್ ನನ್ನ ಹತ್ರನೂ, ಹಾಗಾಗಿ ಇವಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊತೀನಿ. ಆದರೆ ಹೋದಾಗ ಇಷ್ಟ ಆಯಿತು ಅಂತ ತೊಗೊಂಡು ಬಂದೇ ಬರ್ತೀನಿ. ಇದಿಷ್ಟು ನಾನು ತೊಗೊಂಡು ಬಂದೆ MG ರೋಡಲ್ಲಿ. ಇನ್ನೇನು ತೊಗೊಂಡು ಬಂದೆ, ಇನ್ನೇನು ತೊಗೊಂಡು ಬಂದಿಲ್ಲ. ಇನ್ನು ನಮ್ಮ ಮಗಳಿಗೆ ಸ್ವಲ್ಪ ಪ್ಯಾಂಟ್ಸ್ ಬೇಕಿತ್ತು, ಹಾಗಾಗಿ ಒಂದು 6 ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಡೈಲಿ ಯೂಸ್ ಬೇಕಿತ್ತು, ಹಾಗಾಗಿ ಒಂದು 6 ಪ್ಯಾಂಟ್ ಕೂಡ ತೊಗೊಂಡೆ. ಇದಿಷ್ಟು ನಾನು ನನ್ನ ಮಗಳ ಬರ್ತಡೆಗೆ ಶಾಪಿಂಗ್ ಕೂಡ ಮಾಡ್ಕೊಂಡ್ಬಂದೆ. ಇನ್ನು ಬರ್ತಡೆಗೆ ಕೇಕ್ ಕೂಡ ಇವತ್ತೇ ಬುಕ್ಕಿಂಗ್ ಮಾಡಿ ಬಂದಿದ್ದೀನಿ. ನಾನು ಸ್ಟೆಪ್ಪಿಂದ ಹೇಳಿದ್ದೆ, ಆದರೆ ತಿರ್ಗಾ ಕ್ಯಾನ್ಸಲ್ ಮಾಡಿ ಬಾಕ್ಸ್ ಸ್ಟೆಪ್ಪಿಂದ ಹೇಳಿಬಿಟ್ಟೆ. ಅವ್ರು ಹೇಳಿದ್ರು ಸಾಲ್ಟೇಜ್ ಬರುತ್ತೆ ನಿಮ್ಮ ಬಾಕ್ಸ್ ಮೇಲೆ ಮಾಡಿದ್ರೆ ಅಂತ ಹೇಳಿದ್ರು. ನಾನು ಡಿಸೈನ್ ನೋಡೋಕೆ ಹೋದರೆ ಬಂದವ್ರಿಗೆ ನಾವು ಸಾಲ್ಟೇಜ್ ಮಾಡೋದು ಬೇಡ ಅನಿಸುತ್ತೆ. ಎಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡು ನಾನು ಜಾಸ್ತಿ ಜನ ಕೇಳಿಲ್ಲ, ನಮ್ಮ ಮನೆಯವರೇ ಅಷ್ಟೇ, ನಮ್ಮ ಫ್ಯಾಮಿಲಿ ಮೆಂಬರ್ಸೇ. ನೋಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಂಪಲಾಗೇ ಮಾಡ್ತಾ ಇರೋದು ಮೊದಲಾಗಿ, ಹಾಗಾಗಿ ಇಲ್ಲಿ ಯಾರು ಹೇಳಿದ್ರೆ ಸಾಲ್ಟೇಜ್ ಬಂದು ಹೊಸನು ಸ್ಟೆಪ್ಪಿಂದ ಹೇಳಿದ್ದೆ. ಆದರೆ ನಾನು ಹೊಸ ಮಾಡಿಸಿದಾಗ 3 kg ಮಾಡಿಸಿದೆ, ಈ ಸಲ 3 kgಗೆ ಹೇಳಿದ್ದೀನಿ. ಇದೇ ಗಾಡಿನ ತೊಗೊಂಡು ಬಂದಿದ್ದು, ಇದನ್ನೇ ತೊಗೊಂಡಿದ್ದು. ನಾನು ಅಪ್ಪ ಕಾರ್ ಕೊಡಿಸ್ತೀನಿ ಆ ಥರ ತೊಗೊಳ್ಳೋಣ ಅಂತ ಹೇಳಿದ್ರು, ಇಲ್ಲ ಸ್ಕೂಟಿನೋ ಬೈಕೋ ಆ ಥರ ತೊಗೊಳ್ಳೋಣ ಅಂತ ಹೇಳಿದ್ರು. ನಂಗೆ ಅದು ಅಷ್ಟೊಂದು ಬೇಡ ಅಂತ ಅನ್ನಿಸ್ತು, ತುಂಬಾ ಪ್ರೈಸಿ ಕೂಡ.
ಹಾಗೆ ಅದು ಅವ್ರಿಗೆ ಕುತ್ಕೊಂಡು ಅವರೊಬ್ಬರೇ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಯಾರದಾದ್ರೂ ಹೆಲ್ಪ್ ಇದ್ದರೆ ಅದು ಆಡೋಕ್ಕಾಗುತ್ತೆ. ಇದಾದರೆ ಆರಾಮಾಗಿ ಅವಳೇ ಆಡ್ಕೊಬೋದು. ಇದು ಮನೇಲಿ ಜಾಗನೂ ಕೂಡ ಸಾಲುತ್ತೆ. ನಮ್ಮ ಮನೇಲಿ ಕಾರೆಲ್ಲ ತೊಗೊಂಡು ಬಂದರೆ ತುಂಬಾ ಜಾಗ ಬೇಕಾಗುತ್ತೆ. ಅದಕ್ಕೆ ಬೇಡ ದೊಡ್ಡದು ಅಂದ್ಕೊಂಡು ಈ ಥರ ಚಿಕ್ಕದಾಗಿರೋದನ್ನೇ ತೊಗೊಂಡೆ. ಇದನ್ನು ಹೋದ ವರ್ಷನೇ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೆ ನಾನು ಬರ್ತಡೆಗೆ. ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದೆ. ಲಾಸ್ಟಲ್ಲಿ ಈ ವರ್ಷ ಬರ್ತಡೆಗೆ ಇದನ್ನೇ ತೊಗೊಂಡ್ವಿ ಫೈನಲಿ. ಅವಳಿಗೂ ತುಂಬಾ ಖುಷಿ ಆಯಿತು ತೊಗೊಂಡಿದ್ದು. ಅವಳು ಅಂಗಡಿಗೆಲ್ಲ ಸೈಕಲ್ಗೆ ಅಂಗಡಿಗೆ ಹೋದಾಗೆಲ್ಲ ಅಳ್ತಾಯಿದ್ಲು, ನನಗೆ ಸೈಕಲ್ ಕೊಡಿಸು ಅಂತ. ಸೈಕಲ್ನೇ ಕೊಡಿಸ್ತೀನಿ ಅಂದರು. ಆದರೆ ಸೈಕಲ್ಲು ಕೂಡ ಅವಳ ಹತ್ರ ಇದೆ. ಅದು ಹ್ಯಾಂಡಲ್ ಬರುತ್ತಲ್ಲ ನಾವು ತೆಳ್ಳೋದು, ಆ ಥರ ಕೊಡಿಸ್ತೀನಿ ಅಂದರು. ಅದು ಚಿಕ್ಕ ಮಕ್ಳಿಗೆ ಸರೋಗುತ್ತೆ. ಇಲ್ಲಿ ದೊಡ್ಡೋಳಾಗಿದ್ದಾಳೆ ಅಲ್ಲೇ ಅದು ಕೂಡ ಬೇಡ ಅಂದ್ಕೊಂಡು ಇದು ಒಬ್ಬಳೇ ಆಡೋದಕ್ಕೆ ಸರೋಗುತ್ತೆ ಅವಳಿಗೆ ಅಂತ ಈ ರೀತಿ ತೊಗೊಂಡೆ. ಸಾಕು ನನ್ನ ಮಗಳಿಗೆ ಇಷ್ಟು ಆಡೋದಕ್ಕೆ. ಇದು ಸ್ವಲ್ಪ ದೊಡ್ಡೋಳಾದರೆ ಅವಳಿಗೆ ಮತ್ತೆ ಸೈಕಲ್ ಬೇಕಾಗುತ್ತೆ ದೊಡ್ಡದು. ಹಾಗಾಗಿ ಇವಾಗ ಚಿಕ್ಕವಳಿರೋಳಿಗೆ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಇದಿಷ್ಟು ನಾವು ಶಾಪಿಂಗ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಡೇ ನಾನು ಏನೇನು ಮಾಡ್ತೀನಿ, ನನ್ನ ಮಗಳ ಬರ್ತಡೇ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮರಿದಲ್ಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.